ಅ ಬಾಕ್ಸ್ ಆಫ್ ಆರೆಂಜಸ್, ಆ್ಯಕ್ಚುಲಿ ಆರೆಂಜ್ ಬದಲಾಗಿ ಮಾವಿನ ಹಣ್ಣು ಬರ್ದಕ್ಕೇನೆ. ಎನಿವೇಸ್, a box of oranges is inspired by examining 3 randomly selected oranges without replacement. ಈ ಕಂಪನಿಗಳಲ್ಲಿ ಹೆಂಗಂತ ಹೇಳ್ತು ಅಂತ ಹೇಳಿದ್ರೆ, ಈ ಫುಡ್ ಕಂಪನಿ ಅಂತ ಹೇಳ್ಬೋದು ಇವಾಗ. ಅದರಲ್ಲಿ ಹೆಂಗಂತ ಹೇಳಿದ್ರೆ, ಒಂದು ಡಬ್ಬ ಇದೆ, ಡಬ್ಬದಲ್ಲಿ 3 ಆರೆಂಜು ತೆಗಿತಾರೆ. 3 ಆರೆಂಜ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ಪಾಸ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಸೈಡಲ್ಲಿಟ್ಟು ಮತ್ತೆ ಎಲ್ಲ ಚೆಕ್ ಮಾಡಿ ಏನೋ ಒಂದು ಮಾಡ್ತಾರೆ, ಆ ಲೆಕ್ಕ. ಸೊ ಇಫ್ ಆಲ್ 3 ಆರೆಂಜಸ್ ಆರ್ ಗುಡ್, the box is approved for sale. Right? Otherwise, it is rejected. Find the probability that a box containing 15 oranges, out of which 12 are good, 3 are bad, will be approved for sale. ಏನಂತ ಹೇಳ್ತು ಅಂತ ಹೇಳಿದ್ರೆ, ಬಾಕ್ಸಲ್ಲಿ 12 ಮತ್ತು ಇದು 3, 15 ಆರೆಂಜ್ ಇದೆ. ಈ ಬಾಕ್ಸ್ ಅಪ್ರೂವ್ ಆಗುವಂಥ ಪ್ರಾಬಬಿಲಿಟಿ ಏನು ಅಂತ ಹೇಳಿ ಕೇಳ್ತಾ ಇದೆ. ಸರಿನಾ? ಸೊ ಮೊದಲನೇದಾಗಿ ಈ ಮೊದಲನೇ ಸಿನಾರಿಯೋದಲ್ಲಿ ಏನಾಗುತ್ತಿದೋ, ಇದು ಕೂಡ ಗುಡ್ ಆಗಬೇಕು. ಎರಡನೇದಲ್ಲಿ ಅದು ಕೂಡ ಗುಡ್ ಆಗಬೇಕು. ಮೂರನೇದಲ್ಲೂ ಕೂಡ ಗುಡ್ ಆಗಬೇಕು. ಇಲ್ಲಿ ವಿತೌಟ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಗುಡ್ ತಗೊಂತು ಅಂತ ಹೇಳಿದ್ರೆ, ಚೆನ್ನಾಗಿರುತ್ತೋ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಮ್ಮಿ ಆಗುತ್ತೆ ಅಲ್ವಾ? ಮತ್ತು ಕೆಟ್ಟಿರೋದು ಅಲ್ಲೇ ಇರುತ್ತೆ. ಮತ್ತೆ ತಿರ್ಗಿ ಇನ್ನು ಮತ್ತೊಂದು ಚೆನ್ನಾಗಿರುತ್ತೋ ಅಂತ ಹೇಳಿದ್ರೆ 10 ಇಲ್ಲಿ ಮಿಟ್ಕೊಳುತ್ತೆ, ಕೆಟ್ಟಿರೋದು 3 ಮಿಟ್ಕೊಳುತ್ತೆ, 3 ಇರುತ್ತೆ. ದಟ್ಸ್ ಅ ಹೋಲ್ ಸಿನಾರಿಯೋ ಅಲ್ವಾ? ಸೊ ಈ ಥರ ಇದ್ದಾಗ ನಮ್ಮ ಪ್ರೊಬಬಿಲಿಟಿ ಹೇಗೆ ಕಾಣುತ್ತೆ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲೇನು ಉಪಯೋಗಿಸ್ಬೇಕು ನಾವು? ಹೌದು, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಮಲ್ಟಿಪ್ಲಿಕೇಶನ್ ಥಿಯರಿ ಆನ್ ಪ್ರೊಬಬಿಲಿಟಿ. ಪ್ರೊಬಬಿಲಿಟಿ ಆಫ್ ಎ ಇಂಟರ್ಸೆಕ್ಟ್ ಬಿ ಇಂಟರ್ಸೆಕ್ಟ್ ಸಿ, ವಿಚ್ ಇಸ್ ಈಕ್ವಲ್ ಟು ಪ್ರೊಬಬಿಲಿಟಿ ಆಫ್ ಎ ಇಂಟು ಪ್ರೊಬಬಿಲಿಟಿ ಆಫ್ ಬಿ ಗಿವನ್ ಎ ಇಂಟು ಪ್ರೊಬಬಿಲಿಟಿ ಆಫ್ ಸಿ ಗಿವನ್ ಎ ಇಂಟರ್ಸೆಕ್ಟ್ ಬಿ. ಸರಿನಾ? ಮತ್ತಿಲ್ಲಿ ಎ ಬಿ ಸಿ ಏನೋ ಎ ಅಂತ ಹೇಳ್ತು ಅಂತ ಹೇಳಿದ್ರೆ, ಇಟ್ಸ್ ರೈಟ್, ಎ ಅಂತ ಹೇಳ್ತು ಅಂತ ಹೇಳಿದ್ರೆ, ಅಲ್ಲ, ಇವೆಂಟ್ ಆಫ್ ಡ್ರಾಯಿಂಗ್ ಅ ಗುಡ್ ಆರೆಂಜ್, ಇವೆಂಟ್ ಆಫ್ ಡ್ರಾಯಿಂಗ್ ಅ ಗುಡ್ ಆರೆಂಜ್. ಇನ್ ಫಸ್ಟ್ ಡ್ರಾ. ಬಿ ಅಂತ ಹೇಳ್ತು ಅಂತ ಹೇಳಿದ್ರೆ ಇನ್ ಸೆಕೆಂಡ್ ಡ್ರಾ. ಇನ್ ಥರ್ಡ್ ಡ್ರಾ. ಹಾಗಾಗಿ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಟ್ ಬಿ ಇಂಟರ್ಸೆಕ್ಟ್ ಸಿ ವಿಲ್ ಬಿ ಈಕ್ವಲ್ ಟು ಪಿ ಆಫ್ ಏನೋ, ಹೌದು, 12/15. ಏನಕ್ಕೆ ಅಂತ ಹೇಳಿದ್ರೆ 12 ಚೆನ್ನಾಗಿರೋ ಅಂಥದ್ದು 15 ಚೆನ್ನಾಗಿ ಇಲ್ಲದೆ, ಅಂದರೆ 15 ಓವರ್ ಆಲ್ ಅಲ್ವಾ? ಸೆಲೆಕ್ಷನ್ ಆಫ್ ಗುಡ್ ಒನ್ ವಿತ್ ರೆಸ್ಪೆಕ್ಟ್ ಟು ಓವರ್ ಆಲ್. ಎರಡನೇದರಲ್ಲಿ ಹೆಂಗೆ, ಇವಾಗ 11 ಚೆನ್ನಾಗಿದೆ, 14 ಆರೆಂಜಸ್ ಇದೆ. ಮೂರನೇ ಡ್ರಾ ಅಲ್ಲಿ 10 ಚೆನ್ನಾಗಿದೆ, ಓವರ್ ಆಲ್ 13 ಆರೆಂಜ್ ಇದೆ. ಸರಿನಾ ಹುಡುಗರ? ಇದು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ 44/91 ಬರುತ್ತೆ. ಅದು ನೀವೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದೆ ನಿಮ್ಮ ಉತ್ತರ.